ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಬರುವ ತಿಂಗಳು ಅಂದರೆ 16/6/2024 ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7ರವರೆಗೆ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಂಗಳೂರಿನ ಹೃದಯ ಭಾಗವಾದಂತಹ ಮಲ್ಲೇಶ್ವರಂ. ಆಸಕ್ತರು ರೇಖಿ ದೀಕ್ಷೆಯನ್ನು ನೇರವಾಗಿ ಪಡೆಯಬೇಕು ಅನ್ನುವಂತಹ ಎಲ್ಲ ಆಸೆಗಳನ್ನು ಹೊಂದಿರುವಂತಹ ನನ್ನ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೆ ಇದೊಂದು ಸುವರ್ಣಾವಕಾಶ. ಈ ಕೆಳಕಂಡಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ. ನಿಮ್ಮ ಭೇಟಿ 16/6/2024 ಭಾನುವಾರದಂದು. ಎಲ್ಲರಿಗೂ ಅಮ್ಮನವರ ಅನುಗ್ರಹ ಇರಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ರೇಖಿ ರಕ್ಷತಿ ರಕ್ಷಿತ. ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ರೆ ಎಲ್ಲರೂ. ನಾನು ಈ ನನ್ನ ವಿಡಿಯೋದಲ್ಲಿ ನನ್ನ ಮತ್ತೋರ್ವ ವಿದ್ಯಾರ್ಥಿಗಳು ಹೊತ್ತು ತಂದಿರುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಸರ್ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇವಾಗ ನನಗೆ ಕಾಲ್ಸ್ ಎಲ್ಲ ತುಂಬಾ ಬರ್ತಾ ಇದೆ. ಎಸ್ಪೆಷಲಿ ರಾಜಕ್ರಿಯ ರೇಖೆ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಮತ್ತೆ ರಾಜಕ್ರಿಯ ರೇಖೆ ದೀಕ್ಷೆ ಪಡೆದವರು ಸಹ ಆ ದೀಕ್ಷೆಯಿಂದ ಅವ್ರಿಗಾದಂತ ಅದ್ಭುತವಾದಂತ ಅನುಭವಗಳನ್ನ ಶೇರ್ ಮಾಡ್ತಾರೆ. ಹಾಗೆ ಆ ರಾಜಕೀಯ ರೇಖಿನಲ್ಲಿ ಪ್ರತಿರೂಪ ಪಯಣ, ಹಾಗೆ 5 ಡೈಮೆನ್ಷನ್ಸ್ ಎನರ್ಜಿ ಕನೆಕ್ಷನ್ಸ್ ಈ ತರ ಎಲ್ಲ ಇದೆಯಂತೆ, ನಿಜನಾ? ಖಂಡಿತ. ಸೊ ರಾಜಕ್ರಿಯ ರೇಖೆ ಇದುವರೆಗೂ ನಾನು ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಿದಂಥದ್ದು ರೇಖೆಯ ಬಗ್ಗೆ. ಆ ರೇಖೆ ಒಂದು ಪ್ರಯೋಜನಗಳ ಬಗ್ಗೆ, ರೇಖೆಯನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ, ಸಿಂಬಲ್ಸ್ಗಳ ಬಗ್ಗೆ, ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಬಗ್ಗೆ, ಬೇರೆ ಚಕ್ರಗಳ ಬ್ಲಾಕೇಜಸ್ ಬಗ್ಗೆ ಮಾಡಿದೆ. ಆದರೆ ಈ ಹಿಂದೆ ಎಲ್ಲೂ ಕೂಡ ನಾನು ರಾಜಕ್ರಿಯ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಸೊ ಇವಾಗ ನೀವು ಆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನಾನು ಅದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ರಾಜಕ್ರಿಯ ರೇಖೆ ಅನ್ನೋದು ಒಂದು ಅತಿ ಅದ್ಭುತ. ಸೊ ನೀವು ಹೇಳಿದ ನಿಜ, ಅದು ಒಂದು ಹೈಯರ್ ಡೈಮೆನ್ಷನ್ ಎನರ್ಜಿ ಕನೆಕ್ಷನ್ಸ್. ಯಾವುದೇ ವ್ಯಕ್ತಿ ರೇಖಿ ದೀಕ್ಷೆ ಪ್ರಥಮ ಹಂತವನ್ನು ಪಡೆದಂತಹ ರೇಖಿ ವಿದ್ಯಾರ್ಥಿ ರಾಜಕ್ರಿಯ ರೇಖೆಯನ್ನು ಪಡೆಯಬಹುದು, ಎಲಿಜಿಬಲ್ ಇರ್ತಾರೆ. ರಾಜಕ್ರಿಯ ರೇಖಿನಲ್ಲಿ ನಮ್ಮ ಎನರ್ಜಿ ಲೆವೆಲ್ ಹೆಚ್ಚು ಮಾಡ್ಕೊಳ್ಳುವಂಥದ್ದು, ಅತಿ ಅದ್ಭುತವಾದಂತಹ ಅನುಭವಗಳಾಗೋದುಂಟು. ಮತ್ತು ಅದರಲ್ಲಿ ಒಂದು ಈ ಚಿಕಿತ್ಸಾ ವಿಧಾನ ಇರಬಹುದು, ನಾವು ಅಂದುಕೊಂಡಿದ್ದನ್ನು ಪಡೆಯುವಂಥದ್ದು ಅತಿ ಅದ್ಭುತ. ಯಾವುದೇ ನಮಗೆ ಒಂದು ಬಾಡಿ ಪೇನ್ ಇರ್ಬೋದು, ಯಾವುದೇ ಅಂಗಾಂಗಗಳಲ್ಲಿ ನೋವಿದ್ರೂ ಸಹ ಕೇವಲ 5 ನಿಮಿಷಗಳಲ್ಲಿ ಆ ಒಂದು ರಾಜಕ್ರಿಯ ಚಿಕಿತ್ಸಾ ವಿಧಾನದ ಮುಖಾಂತರ ಆ ಒಂದು ಜಾಗವನ್ನು ಹೀಲ್ ಮಾಡುವಂಥದ್ದಾಗುತ್ತೆ. ಮತ್ತು ಆ ಸಂಪೂರ್ಣ ಆ ರಾಜಕ್ರಿಯ ಧ್ಯಾನ ಮಾಡುವಂಥದ್ದು, ಅಲ್ಲಿ ರಾಜಕ್ರಿಯ ಧ್ಯಾನ ಅಂತ ಬರುತ್ತೆ. ರಾಜಕ್ರಿಯ ಧ್ಯಾನವನ್ನು ಮಾಡಿದಾಗ ಒಬ್ಬ ವ್ಯಕ್ತಿನಲ್ಲಿ ನಾನೊಂದು ಅದ್ಭುತವಾದ ಚೈತನ್ಯ ಅನ್ನುವಂತಹ ಮನೋಭಾವ ಖಂಡಿತ ಬರುತ್ತೆ, ಆ ಒಂದು ಫೀಲ್ ಖಂಡಿತ ಆಗುತ್ತೆ. ಮತ್ತು ಪ್ರತಿರೂಪ ಪ್ರಯಾಣಗಳನ್ನು ಕಳಿಸುವಂಥದ್ದು ಉಂಟು. ನಮ್ಮ ಶರೀರದಲ್ಲಿರುವಂತಹ 9 ಪ್ರತಿರೂಪಗಳಲ್ಲಿ ಒಂದು ಪ್ರತಿರೂಪ ಜಾಗೃತ ಆಗೋದ್ರಿಂದ ಸೊ ಕೆಲವೊಂದು ಜಾಗಗಳಿಗೆ ಆ ಪ್ರತಿರೂಪವನ್ನು ಕಳಿಸುವಂಥ ಸಮಯದಲ್ಲಿ ಅವರಿಗಾಗುವಂತಹ ದಿವ್ಯ ಅನುಭವ ತುಂಬ ಅಷ್ಟು ಖುಷಿಯಾಗುತ್ತೆ, ಅಷ್ಟು ವಂಡರ್ಫುಲ್ ರಿಸಲ್ಟ್ಗಳನ್ನ ಕೂಡ ಕೊಡ್ತಾರೆ. ಮೇಡಮ್ ನಮಗೆ ಅಲ್ಲಿ ಹೋದಾಗ ಹೀಗೆ ಅನುಭವ ಆಯಿತು, ಸೊ ನನ್ನಲ್ಲಿರುವಂಥ ಎಲ್ಲ ಎನರ್ಜಿಯನ್ನು ಸಂಪೂರ್ಣ ಸ್ವೀಕಾರ ಮಾಡಿದ ಅನುಭವ ಆಯಿತು, ಆ ಒಂದು ವೈಬ್ರೇಷನ್ ನನ್ನ ಹಸ್ತಗಳಲ್ಲಿ ಫೀಲ್ ಆಯಿತು. ಮತ್ತು ಹಲವಾರು ಜಾಗಗಳಿಗೆ ಅವರ ಪ್ರತಿರೂಪವನ್ನು ಕಳಿಸುವಂಥದ್ದು, ಪಾಸಿಟಿವ್ ಪ್ಲೇಸಸ್ಗಳಿಗೆ ಅಲ್ಲಿ ಅವರ ಒಂದು ಎನರ್ಜಿ ಲೆವೆಲ್ ರೈಸ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಅಲ್ಲಿ ರಿಗ್ರೆಷನ್ ಅಂತ ಬರುತ್ತೆ. ರಿಗ್ರೆಷನ್ ಅಂತ ಅಂದರೆ ಯಾವ ವ್ಯಕ್ತಿ ಜೀವಿತಾವಧಿವರೆಗೂ ಕೂಡ ಅವರಿಗೆ ಇರುವಂತಹ ಎಲ್ಲ ಕರ್ಮಗಳನ್ನು ಇಲ್ಲ ರೆಗ್ರೆಟ್ ಮಾಡುವಂಥದ್ದು. ಅಂದರೆ ಏನೋ ಒಂದು ಕಷ್ಟಪಡಬೇಕು ಅಂತ ಇರುತ್ತೆ, ಒಂದು 60-70 ವರ್ಷದಲ್ಲೋ ಅಥವಾ ಮುಂದಿನ ದಿನಗಳಲ್ಲಿ ನಾವು ಅನುಭವಿಸ್ಬೇಕಾಗಿರುವಂತಹ ಕಾಯಿಲೆಗಳು, ಬೇರೆ ಬೇರೆ ಸಮಸ್ಯೆಗಳನ್ನು ಇಲ್ಲಿ ಈ ರಾಜಕೀಯ ವಿಧಾನದಲ್ಲಿ ರೆಗ್ರೆಟ್ ಮಾಡುವಂಥದ್ದು, ಸಂಪೂರ್ಣವಾಗಿ ಆ ಎಲ್ಲ ಕರ್ಮಗಳಿಂದ ಮುಕ್ತರಾಗುವಂಥದ್ದು. ಜೊತೆಗೆ ಅದ್ಭುತವಾದ ಚಿಕಿತ್ಸೆ ಕೂಡ ನಡೆಯುತ್ತೆ. ಮತ್ತು ನಮ್ಮ ಅವರ ಮತ್ತು ನಮ್ಮ ಚಕ್ರಗಳು ಅದ್ಭುತವಾಗಿ ಬೂಸ್ಟ್ ಆಗುವಂಥದ್ದಾಗುತ್ತೆ. ಕೆಲವೊಮ್ಮೆ ಈ ರಾಜಕ್ರಿಯ ರೇಖೆಯ ಮುಖಾಂತರ ಈ ಒಂದು ಸತತವಾದ ಅಭ್ಯಾಸದಲ್ಲಿ ಅವರ ಹಿಂದಿನ ಜನ್ಮಗಳು ಕೂಡ, ಜನ್ಮ ವೃತ್ತಾಂತಗಳು ಕೂಡ ಒಂದು ಅವರಿಗೆ ಅನಾವರಣ ಆಗುವಂತಹ ಹಲವಾರು ಉದಾಹರಣೆಗಳು ಕೂಡ ಇದೆ.
ಇವನ್ ಲಾಸ್ಟ್ ರಾಜಕ್ರಿಯ ರೇಖಿನಲ್ಲಿ ಒಬ್ರು ಹೇಳ್ತಾ ಇದ್ರು, ಮೇಡಮ್ ನನಗೆ ಯಾವುದೋ ನಾನು ರಾಜರ ಆಸ್ಥಾನದಲ್ಲಿ ಒಂದು ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಅಲ್ಲಿದ್ದೆ, ನನಗೆ ಅದೊಂದು ಅನುಭವ ಆಯಿತು. ಮತ್ತೊಬ್ಬರು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು, ಮೇಡಮ್ ನಾನು ಇಂದಿನ ಜನ್ಮದಲ್ಲಿ ಒಂದು ಋಷಿ ಪತ್ನಿ ಆಗಿದಂತಹ ಅನುಭವ ಆಯಿತು, ನನಗೆ ಅದ್ಭುತವಾದಂತಹ ಫೀಲ್ ಆಯಿತು. ಮತ್ತು ಇನ್ನೊಬ್ಬರು ಮೇಡಮ್ ನಾನು ಇಂದಿನ ಜನ್ಮದಲ್ಲಿ ಗೋವಾಗಿದ್ದೆ, ಹಸುವಾಗಿದ್ದೆ, ಈ ರೀತಿ ಅವರವರ ಅಭಿಪ್ರಾಯಗಳನ್ನ ಹೇಳುವಂಥದ್ದಾಗುತ್ತೆ. ಹಾಗಾಗಿ ರಾಜಕ್ರಿಯ ರೇಖಿ 2 ರೇಖಿ, ಒಂದು ರಾಜಕ್ರಿಯ ರೇಖಿ, ಒಂದು ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಒಬ್ಬ ಮನುಷ್ಯನ ಲೈಫಲ್ಲಿ ತುಂಬ ಅತಿ ಅದ್ಭುತವಾದಂತಹ ವಿದ್ಯೆಗಳು ಅಂತ ಹೇಳಬೇಕು. ಕಲಿಬೇಕಂತಂದರೆ ಒಂದು ರಾಜಕ್ರಿಯ, ಒಂದು ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ, ಮತ್ತು ಈ ಒಂದು ರೇಖಿ ಸೆಕೆಂಡ್ ಲೆವೆಲ್, ಇಷ್ಟರ ಒಂದು ಅಭ್ಯಾಸವನ್ನು ಮಾಡಿದ್ರೆ ಆ ವ್ಯಕ್ತಿಯನ್ನು ಮತ್ತು ಅವನ ಕುಟುಂಬವನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ಅವನಿಗೆ 100% ಸಿಗುತ್ತೆ. ಮತ್ತು ಅವರ ಎನರ್ಜಿ ಲೆವೆಲ್ ಕೂಡ ತುಂಬ ಹೈ ಇರುತ್ತೆ. ಅದು ಜಸ್ಟ್ ರಾಜಕ್ರಿಯ ರೇಖೆ ಅಂದರೆ ಹೇಗೆ ಅಂದರೆ ಅದನ್ನು ಹೇಳೋದಕ್ಕೆ ಅಸಾಧ್ಯ, ಜಸ್ಟ್ ಅನುಭವಿಸ್ಬೇಕಷ್ಟೆ. ಸೊ ಅತಿ ಅದ್ಭುತವಾದಂತಹ ವಿದ್ಯೆ, ಅದರಲ್ಲಿ ಮತ್ತು ಪ್ರತಿರೂಪಗಳಲ್ಲಿ ಆಗುವಂತಹ ಅನುಭವ ಅತಿ ಅದ್ಭುತ ಸರ್. ಸೊ ಮತ್ತು ಇನ್ನು ಬೇರೆ ಏನಾದರೂ ನಿಮಗೆ ಇನ್ನೇನಾದರೂ ಪ್ರಶ್ನೆಗಳಿದೆಯಾ ಸರ್? ಇದೆ ಮೇಡಮ್. ಹಾಂ ಹೇಳಿ ಸರ್. ರಾಜಕ್ರಿಯ ರೇಖೆಯಿಂದ ಆಗುವ ಉಪಯೋಗಗಳೇನು, ಮತ್ತೆ ಅದರಿಂದ ಏನಾದರೂ ಲಾಭ ಪಡಿಬೋದಾ ಅಂತ ಕೇಳ್ತಾರೆ. ಅಂದರೆ ಅವರ ಸಮಸ್ಯೆಗಳಿಗೆ ಪರಿಹಾರಗಳೇನಾದರೂ ಸಿಗ್ಬೋದಾ? ಖಂಡಿತ. ಇವಾಗ ಜೀವಿತಾವಧಿ ಅಂದರೆ ನಾವು ಜೀವನ ಪೂರ್ತಿ ಅನುಭವಿಸ್ಬೇಕಾಗಿರುವಂತಹ ಕರ್ಮವನ್ನೇ ಇಲ್ಲೇ ರಿಗ್ರೆಟ್ ಮಾಡ್ಕೊಳ್ಳೋವಂಥದ್ದಾಗುತ್ತೆ, ಹೊರ ಬರೋವಂಥದ್ದಾಗುತ್ತೆ. ಅಲ್ಲಿಗೆ ನಾವು ಎಷ್ಟೋ ಕರ್ಮಗಳಿಂದ ಮುಕ್ತರಾಗುವಂಥದ್ದಾಗುತ್ತೆ, ಸಮಸ್ಯೆಗಳಿಂದ ದೂರ ಇರ್ತೀವಿ. ಜೊತೆಗೆ ಯಾವಾಗ ಅವರ ಮತ್ತು ನಮ್ಮ ಚಕ್ರಗಳು ಅತಿ ಹೆಚ್ಚು ಬೂಸ್ಟ್ ಆಗ್ತಾ ಹೋಗುತ್ತೆ. ನಾವೊಂದು ಅತಿ ಅದ್ಭುತ ರಾಜಕ್ರಿಯದಲ್ಲಿ 6 ಹಂತಗಳಿರುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದೊಂದು ರೀತಿಯ ಎನರ್ಜಿ ಕನೆಕ್ಷನ್ಸ್ ನಮ್ಮ ಶರೀರಕ್ಕಾಗುತ್ತೆ, ನಮ್ಮ ಚಕ್ರಗಳಿಗಾಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ವಿಶೇಷವಾಗಿ ವಿಭಿನ್ನವಾದ ಅನುಭವವನ್ನು ಪಡಿತಾ ಹೋಗ್ತೀವಿ. ಕೆಲವೊಂದು ಹಂತಗಳಲ್ಲಿ ನಮ್ಮ ಚಕ್ರಗಳನ್ನು, ನಮ್ಮ ಶರೀರವನ್ನು, ನಮ್ಮ ಪ್ರತಿರೂಪವನ್ನು ಎಲ್ಲವನ್ನು ಕೂಡ ಬೂಸ್ಟ್ ಮಾಡುವಂಥದ್ದು. ಸೊ ಅಲ್ಲಿ ಈ 3 ಪ್ರತಿರೂಪಗಳು ಹೇಗಿರುತ್ತೆ, 3 ಪ್ರತಿರೂಪಗಳು ಹೇಗೆ ಕೆಲಸ ಮಾಡುತ್ತೆ. ಸೊ ಕೆಲವೊಬ್ಬರು ಇವಾಗ ಏನೋ ಒಂದು ಜ್ವರ, ಮೈಕೈ ನೋವು, ಈ ಥರ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ. ಜಸ್ಟ್ ಹಾಸ್ಪಿಟಲ್ಗೆ ಹೋಗೋದ್ರೊಳಗಡೆ ಅವ್ರು ಕ್ಯೂರ್ ಆಗ್ತಾರೆ. ಅಥವಾ ತುಂಬ ಚೆಸ್ಟ್ ಪೇನ್ ಅಂತನೋ ಮತ್ತೊಂದು ಬೇರೆ ಒಂದು ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ. ಜಸ್ಟ್ ಒಂದು ದಿನದಲ್ಲೇ ರಿಕವರ್ ಆಗ್ತಾರೆ. ಅವ್ರು ನೋಡಿದಾಗ ಎಷ್ಟೋ ಜನ ಕೇಳೋದುಂಟು, ಅಲ್ಲ ನಿನ್ನೆ ಎಲ್ಲ ಆಗ್ತಾ ಇಲ್ಲ ಅಂತ ಇವಾಗ ಸಡನ್ನಾಗಿ ಹುಷಾರಾಗ್ಬಿಟ್ಟೆ, ಈ ಒಂದು ಪ್ರಶ್ನೆಗಳನ್ನು ಕೇಳೋದುಂಟು. ಅವರಲ್ಲಿ ಅವರ ಪ್ರತಿರೂಪ ಅನ್ನೋದು ಹಾಗೆ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಆ ಪ್ರತಿರೂಪಗಳನ್ನು ಜಾಗೃತ ಮಾಡುವಂಥದ್ದು, ಅದ್ಭುತವಾದಂತಹ ಒಂದು ನಮ್ಮ ಎನರ್ಜಿ ಲೆವೆಲನ್ನು ರೈಸ್ ಮಾಡ್ಕೊಳ್ಳುವಂಥದ್ದು ಒಂದೊಂದು. ಯಾಕೆಂದರೆ ರಾಜಕೀಯದಲ್ಲಿ ಈ ಥರ ಶಕ್ತಿಗಳೇ ನಮಗೆ ಕನೆಕ್ಟ್ ಆಗುತ್ತೆ ಅಂತ ನಾವಿಲ್ಲಿ ಯಾರಿಗೂ ಕೂಡ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂತಿಲ್ಲ. ಅದು ನಮ್ಮ ಗುರುಗಳಿಂದ ನಮಗೆ ಆಜ್ಞೆ ಇರುತ್ತೆ. ಹಾಗಾಗಿ ಒಂದೊಂದು ಹಂತವೂ ಕೂಡ ವಿಶೇಷ, ವಿಭಿನ್ನ, ಅತಿ ಅದ್ಭುತ. ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಮತ್ತೆ ಚಿಕಿತ್ಸೆ, ಇವನ್ನು ನಾವು ರೇಖಿನಲ್ಲಿ ಯಾರಿಗಾದರೂ ಹೀಲ್ ಮಾಡಬೇಕಂದ್ರೆ ಕನಿಷ್ಠ 15ರಿಂದ 20 ನಿಮಿಷ ಎನರ್ಜಿ ಕನೆಕ್ಟ್ ಮಾಡ್ತೀವಿ. ಬಟ್ ರಾಜಕ್ರಿಯದಲ್ಲಿ 5 ನಿಮಿಷದಲ್ಲಿ ಆ ಎನರ್ಜಿ ಕನೆಕ್ಷನ್ಸ್ ಅನ್ನೋದಾಗುತ್ತೆ. ಮತ್ತು ಅತಿ ಅದ್ಭುತವಾಗಿ ಆ ಒಂದು ಏನೇ ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದು ಚಿಕಿತ್ಸೆಗೆ ಒಳಗಾಗುವಂಥದ್ದಾಗುತ್ತೆ. ಒಂದು ಅದ್ಭುತ ಅಷ್ಟೇ ಸರ್. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತು ಆ ಒಂದು ಎನರ್ಜಿ ಕನೆಕ್ಷನ್ಸ್ ಅನ್ನೋದು ಡೈರೆಕ್ಟ್ ನಾವು ಯೂನಿವರ್ಸಲ್ ಒಂದು ಅತಿ ಅದ್ಭುತವಾದಂತಹ ಒಂದು ಶಕ್ತಿ ಪುಂಜದಿಂದನೇ ತಗೊಳ್ಳೋದ್ರಿಂದ ಒಂದು ವಿಶೇಷ ಅನುಭವ. ಮತ್ತು ಹೆಚ್ಚಾಗಿ ರಾಜಕ್ರಿಯ ಧ್ಯಾನವನ್ನು ಮಾಡಿದವರಿಗೆ ಆ ಒಂದು ಎನರ್ಜಿ ಲೆವೆಲ್, ಆ ಪವರನ್ನು ತಡೆಯೋದು ಕೂಡ ಆಗಲ್ಲ, ಅಷ್ಟು ಹೈಯರ್ ಎನರ್ಜಿ ಕನೆಕ್ಷನ್ಸ್ ಇರುತ್ತೆ ಅದು. ಸೊ ರಾಜಕ್ರಿಯ ಅನ್ನೋದೇ ವಿಶೇಷ, ವಿಭಿನ್ನ. ಅದು ಯಾರಾದರೂ ನಾನು ರಾಜಕ್ರಿಯದಲ್ಲಿ ಸಾಧನೆ ಮಾಡಬೇಕು ಅಂದರೆ ಖಂಡಿತ ಆ ರೀತಿ ಮನೋಗುಣ ಇದ್ದವರಿಗೆ ಖಂಡಿತವಾಗ್ಲೂ ರಾಜಕ್ರಿಯ ರೇಖೆನ ಕಲಿಬಹುದು. ಆದರೆ ರಾಜಕ್ರಿಯ ರೇಖೆ ಕಲಿಬೇಕು ಅಂದರೆ ಮೊದಲಿಗೆ ಪ್ರಥಮ ರೇಖೆ ಹಂತದ ದೀಕ್ಷೆ ಆಗಿರಲೇಬೇಕು. ಇದು ಕಂಡೀಷನ್ಸ್. ಓಕೆ ಸರ್? ಓಕೆ. ಇವಾಗ ನಿಮ್ಮ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ರಾಜಕ್ರಿಯ ಅನ್ನೋದು ಮಹತ್ತರ. ಸಾಧ್ಯವಾದಷ್ಟು ಅದರ ವಿದ್ಯೆಯ ಬಗ್ಗೆ ತಿಳಿಯುವಂತಹ ಪ್ರಯತ್ನ ಮಾಡಿ. ಮತ್ತು ದೀಕ್ಷೆಯನ್ನು ಪಡೆಯೋದ್ರೊಟ್ಟಿಗೆ ದಿನನಿತ್ಯ ಒಂದು 5 ನಿಮಿಷಗಳ ಕಾಲ ಆ ಒಂದು ಧ್ಯಾನವನ್ನು ಮಾಡುವಂಥದ್ದು ಮಾಡಿ. ಆ ರಾಜಕ್ರಿಯ ರೇಖೆ ದೀಕ್ಷೆಯನ್ನು ಪಡೆದವರು ಒಂದು ರಾಜಕ್ರಿಯ ಧ್ಯಾನವನ್ನು ದಿನನಿತ್ಯ ಮಾಡುವಂಥದ್ದು ಮಾಡಿ. ಕನಿಷ್ಠ ಪಕ್ಷ ವಾರದಲ್ಲಿ 2 ಬಾರಿ 3 ಬಾರಿನಾರು ಮಾಡುವಂಥದ್ದು ಮಾಡಿ. ನಿಮ್ಮ ಚಕ್ರಗಳು ಮತ್ತು ಅವರ ಎಷ್ಟರ ಮಟ್ಟಿಗೆ ಬೂಸ್ಟ್ ಆಗುತ್ತೆ, ನೀವು ಇಂತಹ ಅದ್ಭುತ ಚೈತನ್ಯಗಳಾಗ್ತೀರಂತ ನಿಮಗೆ ಅನುಭವಕ್ಕೆ ಬರುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ, ಆಶೀರ್ವಾದ
ಎಲ್ಲರ ಮೇಲಿರಲಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ವಿದ್ಯಾರ್ಥಿಗಳು ಜನ್ಮ ತಾಳಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜಗನ್ಮಾತೆ ಅನುಗ್ರಹ ಎಲ್ಲರ ಮೇಲೆ. ರೇಖಿ ರಕ್ಷತಿ ರಕ್ಷಿತ. ಧನ್ಯವಾದಗಳು.